ಪೂರ್ಣತೆಯತ್ತ ನಮ್ಮ ಚಿತ್ತ ಅಥವಾ ಈ ಒಂದು ಪೂರ್ಣತೆಗಾಗಿ ನಾವು ಪ್ರಾರ್ಥನೆ ಅಥವಾ ನಾವು ಪೂರ್ಣರು ಅನ್ನೋದನ್ನು ಅರ್ಥೈಸಿಕೊಳ್ಳಲಿಕ್ಕೆ ನಾವು ಹೇಳುವಂತಹ ಈ ಶ್ಲೋಕದ ಅರ್ಥ ಏನು ಅಂತಂದರೆ, ಓಂ ಪೂರ್ಣಮದಃ ಪೂರ್ಣಮಿದಂ ಅಂದರೆ ಅದು ಸಂಪೂರ್ಣ, ಇದು ಸಂಪೂರ್ಣ. ಅದು ಅಂತಂದ್ರೇನು? ಯಾವುದು ಈ ಜಗತ್ತಲ್ಲಿ ಇನ್ನೂ ಉತ್ಪತ್ತಿ ಆಗಿಲ್ವೋ ಅಥವಾ ಯಾವುದು ಈ ಜಗತ್ತಿನ ಹೊರಗೆ ಇದೆಯೋ ಅದೆಲ್ಲವೂ ಪೂರ್ಣ. ಇದು ಅಂದರೆ ಯಾವುದು? ಈ ಜಗತ್ತು. ಈಗೇನು ನೀವು ನೋಡ್ತಾ ಇದ್ದೀರಾ, ನಿಮ್ಮ ಕಣ್ಣಿಗೇನು ಕಾಣಿಸ್ತಾ ಇದೆ, ಈ ಜಗತ್ತು. ಇದೂ ಪೂರ್ಣ, ಅದೂ ಪೂರ್ಣ, ಇದೂ ಪೂರ್ಣ. ಪೂರ್ಣಾತ್ ಪೂರ್ಣ ಮುದಚ್ಯತೆ ಅಂದರೆ ಪೂರ್ಣದಿಂದ ಪೂರ್ಣ ಉತ್ಪತ್ತಿಯಾಗಿದೆ, ಪೂರ್ಣದಿಂದ ಪೂರ್ಣತೆ ಆಗಿದೆ. ಈ ಒಂದು ಪೂರ್ಣತೆ ಅನ್ನೋದು ಎಲ್ಲ ಕಡೆಯಲ್ಲಿ ಇದೆ. ಪೂರ್ಣಸ್ಯ ಪೂರ್ಣಮಾದಾಯ, ಪೂರ್ಣದಿಂದ ಪೂರ್ಣವನ್ನು ತೆಗೆದ್ರೂ ಅದು ಅಪೂರ್ಣ ಆಗೋದಿಲ್ಲ, ಮತ್ತೆ ಪೂರ್ಣವೇ ಉಳ್ಕೊಳ್ಳುತ್ತೆ. ಪೂರ್ಣದಿಂದ ಪೂರ್ಣವನ್ನು ತೆಗೆದಾಗ ಅಂದರೆ ಪೂರ್ಣದಿಂದ ನೀವೇನನ್ನೇ ತೆಗೆದ್ರೂ ತೆಗೆದ ಭಾಗವೂ ಪೂರ್ಣವಾಗಿರುತ್ತದೆ, ಹಾಗೆ ಆ ತೆಗೆದ ನಂತರ ಉಳಿದ ಭಾಗವು ಪೂರ್ಣವೇ ಆಗತ್ತೆ. ಪೂರ್ಣಮೇವ ಅವಶಿಷ್ಯತೆ, ಅವಶಿಷ್ಯತೆ ಅಂದರೆ ಉಳಿದುಕೊಳ್ಳುವಂಥದ್ದು. ಹೀಗೆ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿರುವಂತಹ, ಗೊತ್ತಿಲ್ಲದೆ ಇರುವಂತಹ, ನಾವು ಅನುಭವಿಸುವಂತಹ ಪ್ರತಿ ಘಟನೆ, ಪ್ರತಿ ಸನ್ನಿವೇಶದಲ್ಲಿ ನೀವು ಪೂರ್ಣತೆಯನ್ನು ಕಾಣಬಹುದು, ನೀವು ಅದನ್ನ ಮನಸ್ಸು ಮಾಡಿದರೆ. ಯಾಕಂದರೆ ನೋಡಿ, ಈಗ ಒಂದು ಸೋಲು ಅಂತ ಅನ್ನಿಸ್ಬೋದು ಆ ಕ್ಷಣಕ್ಕೆ, ಆದರೆ ಅದು ಸೋಲು ಆಗಿರೋದಿಲ್ಲ. ಆ ಸೋಲು ಅನ್ನೋದು ನಿಮ್ಮ ಬದುಕನ್ನು ಪೂರ್ಣತೆಯತ್ತ ಕೊಂಡೊಯ್ತಾ ಇರುತ್ತೆ. ಯಾಕಂತಂದರೆ ಆ ಸೋಲಿನ ನಂತರದಲ್ಲಿ ನಿಮ್ಮ ಪ್ರಯತ್ನ, ನಿಮ್ಮ ಕ್ರಿಯಾಶೀಲತೆ, ನಿಮ್ಮ ದೃಷ್ಟಿಕೋನ ಜೀವನದಲ್ಲಿ ಬದಲಾಗತ್ತೆ, ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ಪಕ್ವವಾಗತ್ತೆ. ಹಾಗಿದ್ರೆ ಯಾವ ಕಾರಣದಿಂದ ನಿಮ್ಮ ವ್ಯಕ್ತಿತ್ವ ಪಕ್ವವಾಗ್ತಾ ಇದೆಯೋ, ನೀವು ಇನ್ನಷ್ಟು ಕ್ರಿಯಾಶೀಲರಾಗ್ತಾ ಇದ್ದೀರೋ, ಇನ್ನಷ್ಟು ಹೆಚ್ಚು ಪ್ರಯತ್ನ ಮಾಡ್ತಾ ಇದ್ದೀರೋ, ಅದು ಅಪೂರ್ಣತೆ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಮೇಲ್ನೋಟಕ್ಕೆ ಅದು ಸೋಲು ಅಂತ ಅನಿಸಿದ್ರೂ ಸಹ ಆ ಸೋಲು ಕೂಡ ಸಂಪೂರ್ಣ. ಕೆಲವೊಮ್ಮೆ ನಮಗೆ ಅವಮಾನಗಳಾಗತ್ತೆ. ಅವಮಾನಗಳಾದಾಗ ನಾವು ಅಂದ್ಕೋತೀವಿ, ನನ್ನ ಜೀವನ ಹಿಂಗಾಗೋಯ್ತಲ್ಲ ಅಂತ. ಖಂಡಿತ ಇಲ್ಲ. ಪ್ರತಿಯೊಂದು ಭಾವನೆ, ಪ್ರತಿಯೊಂದು ಸನ್ನಿವೇಶ ಕೂಡ ನಿಮಗೊಂದು ಪಾಠವನ್ನು ಕಲಿಸ್ಲಿಕ್ಕೆ ಬಂದಿರುವಂಥದ್ದು. ಆ ಪಾಠವನ್ನು ಕಲಿತಾಗ ಪ್ರತಿ ಭಾವನೆ, ಸೋಲು, ಅವಮಾನ, ತೊಂದರೆ, ಕಷ್ಟ, ನಷ್ಟ, ರೋಗಗಳು ಎಲ್ಲವೂ ಕೂಡ ಪೂರ್ಣತೆಯನ್ನು ನಿಮಗೆ ನೀಡಬಲ್ಲವು. ಎಲ್ಲವೂ ಪೂರ್ಣವೇ. ನಿಮಗೆ ಬಂದ ಸನ್ಮಾನವೂ ಪೂರ್ಣ, ನಿಮಗಾದ ಅವಮಾನವೂ ಪೂರ್ಣ, ನಿಮಗಾದ ಸೋಲು ಗೆಲುವು ಎಲ್ಲವೂ ಪೂರ್ಣತೆಯನ್ನೇ ಹೊಂದಿದೆ. ನೀವು ನೋಡುವ ದೃಷ್ಟಿಕೋನ ಬದಲಾಗಬೇಕಷ್ಟೆ. ನಮ್ಮ ತಲೆಯಲ್ಲಿ ಒಂದಿಷ್ಟು ಹೀಗೀಗಿದ್ರೆ ನನ್ನ ಜೀವನ ಸಂಪೂರ್ಣ, ಹೀಗೀಗಿಲ್ಲ ಅಂತಂದರೆ ಇದು ಅಪೂರ್ಣ, ಹೀಗೆಲ್ಲ ನಾವು ಅಂದ್ಕೊಂಡಿದ್ದೀವಿ. ಅದು ನಮ್ಮ ಕಲ್ಪನೆ ಅಷ್ಟೆ. ಆದರೆ ನಿಜವಾದ ಅರ್ಥದಲ್ಲಿ ಈ ಜಗತ್ತಿನಲ್ಲಿ ನಿಮ್ಮ ಕಣ್ಣಿಗೆ ಕಾಣೋದು, ಕಾಣದೇ ಇರೋದು, ಈ ಜಗತ್ತಲ್ಲಿ ಈಗಾಗಲೇ ಮ್ಯಾನಿಫೆಸ್ಟ್ ಆಗಿರೋದು, ಮ್ಯಾನಿಫೆಸ್ಟ್ ಆಗದೇ ಇರೋದು, ಪ್ರತಿಯೊಂದು ಕೂಡ ಪೂರ್ಣತೆಯಿಂದ ಕೂಡಿದೆ. ನಾವು ನಮ್ಮ ಜೀವನದ ಪ್ರತಿ ಕ್ಷಣವನ್ನು, ದಿನದ ಪ್ರತಿಯೊಂದು ಸನ್ನಿವೇಶವನ್ನು, ಪ್ರತಿಯೊಂದು ಘಟನೆಯನ್ನು ಈ ಒಂದು ಕಾನ್ಷಿಯಸ್ನಿಂದ ಕಳೆದ್ರೆ, ಪೂರ್ಣತೆಯಿಂದ ಕಳಿಬೇಕು ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿದ್ದರೆ, ಬಂದ ಯಾವುದೇ ಒಂದು ಸನ್ನಿವೇಶವನ್ನು ಯಾರೋ ಏನೋ ಒಂದು ಟೀಕೆ ಮಾಡಿದಾಗ ಅದನ್ನು ಟೀಕೆಯನ್ನು ಅವಮಾನ ಅಂತ ತೆಗೆದುಕೊಂಡಾಗ ಅಲ್ಲಿ ನಿಮಗೆ ಅಪೂರ್ಣತೆ ಕಾಣುತ್ತೆ. ಆ ಟೀಕೆಯನ್ನು ಹೌದಾ, ಇದರ ನಿಜಕ್ಕೂ ಹೌದಾ, ನನ್ನಲ್ಲಿ ನಾನು ಬದಲಾವಣೆ ಮಾಡ್ಕೊಳ್ಬೇಕಾ, ಮಾಡ್ಕೊಳ್ಳಿ, ಏನಾಗೋದಿದೆ. ಬೇರೆಯವ್ರು ಹೇಳಿ ನಿಮಗೆ ಗೊತ್ತಾದರೂ, ನಿಮಗಾಗಿ ನಿಮಗೆ ಗೊತ್ತಾದರೂ ಬದಲಾವಣೆ ಒಂದು ಒಳ್ಳೆಯ ಕಾರಣಕ್ಕೆ ನೀವು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ತಪ್ಪೇನು ಇಲ್ವಾ? ಅವ್ರು ಹೇಳೋದ್ರಲ್ಲಿ ಏನು ಸತ್ಯ ಇಲ್ವಾ? ಅವ್ರು ಹೇಳೋದ್ರಲ್ಲಿ ಏನು ಇದು ಸರಿಯಲ್ಲ, ಸುಮ್ಮನೆ ಅವರು ಹೊಟ್ಟೆ ಕಿಚ್ಚಿಗೋ ಇನ್ಯಾವುದಕ್ಕೋ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಿದ್ಯಾ? ಅಲ್ಲಿಗೆ ಇಗ್ನೋರ್ ಮಾಡಿ. ಏನೇ ಆದರೂ ಸಹ ಆ ಒಂದು ಟೀಕೆ ಅನ್ನುವಂಥದ್ದು ನಿಮ್ಮ ಜೀವನ ಅಪೂರ್ಣ ಅಂತ ಅನಿಸೋದಕ್ಕೆ ಕಾರಣ ಆಗಬಾರ್ದು. ಯಾವುದೇ ಸೋಲು, ಗೆಲುವು, ನಷ್ಟ, ಅವಮಾನ, ಸನ್ಮಾನ, ಎಂಥ ಸನ್ನಿವೇಶ ಬಂದರೂ ಪ್ರತಿಯೊಂದು ಪೂರ್ಣತೆಯತ್ತ ನಮ್ಮನ್ನು ಕೊಂಡೊಯ್ಬೇಕೇ ಹೊರತಾಗಿ ನಮ್ಮ ಜೀವನವನ್ನು ಇನ್ನಷ್ಟು ಗೊಂದಲಕ್ಕೆ ಉಂಟು ಮಾಡುವಂಥದ್ದು ಆಗಬಾರ್ದು.